ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ ಕರ್ತನೆ. ಈ ಅಂಕಲ್ ಅವರ ಸೌಖ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ರಕ ಶೆಕೆರಿಯ ಆ ಪುನರ್ಸನ ಶಕ್ತಿ ಎಫೆಸ 1:19 ವಾಕ್ಯದಲ್ಲಿ ಪ್ರಕಟವಾದಂಥ ಆ ಪುನರ್ಸನದ ಶಕ್ತಿ ಇವರು ಬೆನ್ನಿನ ಮೇಲೆ ಪ್ರಕಟ ಆಗಲಿ. ಬೆನ್ನಿನಲ್ಲಿರುವಂಥ ಆ ರೋಗಾತ್ಮಕ್ಕೆ ಯೇಸು ನಾಮದಲ್ಲಿ ಅಪ್ಪಣೆ ಕೊಡ್ತಾ ಇದ್ದೇನೆ. ಇವರ ಬೆನ್ನನ್ನು ಬಿಟ್ಟೋಗಿ ಅಪ್ಪಣೆ ಕೊಡ್ತಾ ಇದ್ದೇನೆ. ಈ ಕ್ಷಣದಲ್ಲೇ ಬಿಟ್ಟೋಗಿ ಅದು ತಿರುಗಿ ಬರக்கூಡದು. ಯೇಸು ನಾಮದಲ್ಲಿ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ, ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ, ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ಕೈಗಳ ಮೇಲೆ ಹೊಸ ಆರೋಗ್ಯ ರಿಲೀಸ್ ಮಾಡ್ತಾನೆ. ಕೈಗಳು ನಡುಗುವಂಥ ಹೋರಾಟ ಬಿಟ್ಟೋಗಲಿ. ಇವರ ಕೈಯ ನರಗಳ ಮೇಲೆ, ಕೈಯ ಎಲುಬುಗಳ ಮೇಲೆ, ಕೈಯ ಬೆರಳುಗಳ ಮೇಲೆ, ಕೈಯಲ್ಲಿ ಹರಿಯುವಂಥ ರಕ್ತದ ಮೇಲೆ ಸೌಖ್ಯ ಪ್ರಕಟ ಆಗಲಿ, ಸೌಖ್ಯ ಪ್ರಕಟ ಆಗಲಿ. ಸೌಖ್ಯ ಹೊಸ ಬಲ ಹಿಡಿಯಲಿ, ಹೊಸ ಬಲ ಹಿಡಿಯಲಿ. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. ರೀಮಾಕ್ ಈ ಕ್ಷಣದಿಂದ ರೋಗಾತ್ಮ ಶಕ್ತಿ ಡಿಸ್ಕನೆಕ್ಟ್ ಆಗಿ ಹೋಗಲಿ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಬೆನ್ನಿನಿಂದಲೂ ರೋಗಾತ್ಮವೇ ಹೋಗು. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುನ ಬಾಸುಂಡೆಗಳ ಮೂಲಕ ಆಂಟಿಯೋನಂಕಲಿ ಗುಣವಾಯಿತು. ಯೇಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಆಂಟಿಯೋನಂಕಲಿ ಗುಣವಾಯಿತು. ಈ ಕ್ಷಣದಿಂದ ಈ ವೀಕ್ನೆಸ್ ಆಗಲಿ, ಆ ನೋವಾಗಲಿ ಇರக்கூಡದು. ನೇಮ್ ಆಫ್ ಜೀಸಸ್. ಈಗ ನೋಡಿ, ಚೆಕ್ ಮಾಡಿ. ಬೆನ್ನು ನೋವು ನೋಡಿ, ಬೆನ್ನು ಸರಿ ಆಯಿತು. ಪ್ರೇಸ್ ದಿ ಲಾರ್ಡ್. ಸರಿ ಆಯಿತು, ಸರಿ ಆಯಿತು. ಬೆನ್ನು ಸರಿ ಆಯಿತು. ಪ್ರೇಸ್ ದಿ ಲಾರ್ಡ್. ಎಷ್ಟು ಸಮಯದಿಂದ ಇತ್ತು ನೋವು? ಬೆನ್ನು 1 ವರ್ಷದಿಂದ. 1 ವರ್ಷದಿಂದ. ಯಾರು ಗುಣ ಮಾಡಿದ್ದು? ಯೇಸು ಕ್ರಿಸ್ತ. ಆಮೆನ್. ಹಲ್ಲೆಲೂಯಾ. ಓಕೆ.